ಪೂರ್ಣ ರೈತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಬಹಳ ನಾವು ಸಂಘರ್ಷ ಮಾಡಬೇಡಿ, ಬಿಜೆಪಿ ಅವ್ರ ವಿರುದ್ಧ ನಮ್ಮ ಎಲ್ಲ ಕುಮಾರಸ್ವಾಮಿ ಅವರು ಇಲ್ಲ ಪಾಪ, ಅವರು ಅಡ್ವೈಸ್ ಮಾಡಿದ್ದಾರೆ ನಮಗೆ. ನಾವು ಯಾರ ಜೊತೆಲೂ ಸಂಘರ್ಷ ಮಾಡೋಕ್ಕೆ ಹೋಗಲ್ಲ, ಆದರೆ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ಹಣ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ನಾವಲ್ಲ, ಈ ದೇಶದ ಜನ ಅಲ್ಲ, ಈ ರಾಜ್ಯದ ಜನ ಅಲ್ಲ. ಡು ಯು ನೋ ಹೌ ಮಚ್ ವಿ ಆರ್ ಪೇಯಿಂಗ್ in terms of taxes? ಈ ವರ್ಷ 23-24ಕ್ಕೆ 4,30,30,000ಕ್ಕೂ ಹೆಚ್ಚು ಕೋಟಿ, 4,30,30,000ಕ್ಕೂ ಹೆಚ್ಚು ಕೋಟಿ 23-24ರಲ್ಲಿ ನಮಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 ಕೋಟಿ ಎಸ್ಟಿಮೇಟೆಡ್. ಅದು ಬರ್ಬೋದು, ಬರದೇ ಇರ್ಬೋದು. 37,252 ಕೋಟಿ. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಹಣ 13,505 ಕೋಟಿ. 13,005 ಕೋಟಿ. ಬೋತ್ ಪುಟ್ ಟುಗೆದರ್ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 50,257 crores. 4,30,000 ಕೋಟಿ ಕೊಟ್ಬಿಟ್ಟು ನಾವು ತೆರಿಗೆನ. ಸರ್ ತಾವು ಸರ್ ಇದು ಏನು ಪಿಕ್ಚರ್ ಇದೆ ಅಲ್ಲ, ಕಂಪ್ಲೀಟ್ ಪಿಕ್ಚರ್ ಕೊಡಿ, ರಾಜ್ಯದ ಜನತೆ ನೋಡ್ತಿರ್ತಾರೆ, ಹೆಂಗ್ ದಾರಿ ತಪ್ಪು. ಯಾವ್ದು ಬೇರೆ ಏನು ಹೇಳ್ಬೇಕು ಹೇಳಪ್ಪ? ಈಗ ನಾ ಹೇಳ್ತೇನೆ, ಆಮೇಲೆ ಹೇಳು ನೀನು, ಆಮೇಲೆ ಹೇಳ್ರಿ, ಆಮೇಲೆ ಹೇಳ್ರಿ. ಮಾತಾಡುವಾಗ ಹೇಳ್ರಿ. 14% ಅಂತ ಅಸಂಪ್ಷನ್ ಮಾಡಿದ ಫಿಗರ್ ಏನೇನೋ ಹೇಳ್ತಾರೆ. ಆಮೇಲೆ ಮನೆ ಅಧ್ಯಕ್ಷರೇ, ಅವರು ಕರೆಕ್ಟ್ ಫಿಗರ್ ಹೇಳಕ್ಕೆ ನಂದೇ ತಕರಿಲ್ಲ. ನಾನು ತಪ್ಪು ಹೇಳಿದ್ರೆ ಸರಿಪಡಿಸಲಿ, ಬೇಕಾದ್ರೆ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಫ್ ಇಟ್ ಈಸ್ ಟ್ರೂ. ನಾನೇನಾದ್ರು ತಪ್ಪು ಹೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳಿ. 4,30,30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ತೆರಿಗೆ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ವಿ ಹ್ಯಾವ್ accepted federalism, 7th schedule of the Indian Constitution. ಪ್ರತಿ 5 ವರ್ಷಕ್ಕೊಮ್ಮೆ 56ನೇ ಇಸ್ವಿಯಿಂದ ಇವತ್ತಿನವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. 1952ನೇ ಇಸ್ವಿಯಿಂದ ಇವತ್ತಿನವರೆಗೆ 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. ಈ ಹಣಕಾಸಿನ ಆಯೋಗಗಳು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಎಷ್ಟು ಹೋಗಬೇಕು, ಸೆಂಟ್ರಿಗೆ ಎಷ್ಟು ಹೋಗಬೇಕು ಅಂತ ವರದಿ ಕೊಡ್ತಾರೆ. ಆಮೇಲೆ SDRFನಲ್ಲಿ ಎಷ್ಟು ದುಡ್ಡು ಬರಬೇಕು, ನಮಗೆ ಎಷ್ಟು ಬರಬೇಕು, NDRFನಲ್ಲಿ ಎಷ್ಟು ದುಡ್ಡು ಇಡಬೇಕು, ಇವೆಲ್ಲನೂ ಕೂಡ ಶಿಫಾರಸುಗಳು ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕೇಂದ್ರದ ಹಣಕಾಸಿನ ಆಯೋಗ ರಚನೆ ಆಗುತ್ತೆ. ಮಾನ್ಯ ಅಧ್ಯಕ್ಷ, ಈಗ 16ನೇ ಹಣಕಾಸಿನ ಆಯೋಗ ರಚನೆ ಆಗಿದೆ, 15ನೇ ಹಣಕಾಸಿನ ಆಯೋಗ ವರದಿ ಕೊಟ್ಟಿದೆ. ನಮಗೆ ಬಂದಿರತಕ್ಕಂಥ ಹಣ ಬಜೆಟ್ನಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, 50,257 ಕೋಟಿ ಈ ವರ್ಷ ಎಕ್ಸ್ಪೆಕ್ಟೆಡ್ ರಿಸೀಟ್ಸ್. ಅದು ನಮಗೆ ನಾವು ಕೊಡೋದು ಎಷ್ಟು ತೆರಿಗೆ ಕೇಂದ್ರ ಸರ್ಕಾರಕ್ಕೆ? 4,30,30,000 ಕೋಟಿ. 4,30,30,000 ಕೋಟಿ. ಅದು ಎಲ್ಲಿಂದ ಬರ್ತದೆ? ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಎಕ್ಸೈಸ್, ಇದು ಕಸ್ಟಮ್ ಡ್ಯೂಟಿ,
GST, ಸೆಸ್, ಸರ್ಚಾರ್ಜ್, ಪೆಟ್ರೋಲ್ ಡೀಸೆಲ್ ಮೇಲೆ ಆಗ್ತಕ್ಕಂಥ ಹಣ ಇವೆಲ್ಲ ಸೇರಿ ಎಲ್ಲ ಕರ್ನಾಟಕದಿಂದ ಕೊಡೋದಲ್ಲ. ನಾವು ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಕ್ಕೆ ಹೊರಟ್ಬಿಟ್ಟಿದ್ದಾರೆ. ನಾವು ಹೋಗಿ ಪ್ರತಿಭಟನೆ ಮಾಡಿದ್ರೆ, ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ, ಅದೇ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು? ಸರ್ ಒಂದ್ ನಿಮಿಷ ಸರ್, ಹಾಗೇನು ಹೇಳಿದ್ರು? ಅವರೆಲ್ಲ ನನ್ ಕೇಳ್ಬೇಕ್ರಿ, ಅವ್ರು ಕೇಳಿದ್ರೆ ಹೆಂಗಂತೆ, ಅವ್ರಿಗೆ ಆಗಲ್ಲ. ಬೆಲ್ಲದವರ ಈಲ್ಡ್ ಆಗಿಲ್ಲ, ಬೇಡ ಮಾತಾಡಿ. ನಿಮ್ಗೆ ಹೇಳ್ತಾ ಇದ್ದಾರೆ ಏನ್ ಬೇಡ, ನಾನು ಅಂದ್ರೆ ಅವ್ರಿಗೆ ಮತ್ತೆ ಮಾತಾಡಿ. ಐ ಆಮ್ ನಾಟ್ ಯೀಲ್ಡಿಂಗ್. ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನೀವೊಂದು ಕೆಲಸ ಮಾಡಿ, ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದರೆ, ನಮ್ಮ ರಾಜ್ಯದಿಂದ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮಗೇನು ಕೊಡಲೂಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ DK ಸುರೇಶ್ ಒಂದು ವೇಳೆ ನೀವು ನಮಗೆ ಈ ಥರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ ಒಂದು ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ಬಾಂಗ್ಲಾದೇಶ ಭಾರತನ ತುಂಡು ಮಾಡಕ್ ಹೋಗಿದ್ದೀರಾ. ದೇಶನ ಮಾಡೋ ಪಾರ್ಟಿ ಹೌದು. ಮಾತಾಡಿಲ್ಲ ಅವರು. ನಮ್ಮ ರಾಜ್ಯಕ್ಕೆ ತೆರಿಗೆನಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. People of Gujarat, ಅಧ್ಯಕ್ಷರೇ, send rupees 60,000 crores. What comes in return? Then you say ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರು. Gujarat a beggar state? ಅಲ್ಲಿ ಹೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ Is Gujarat a beggar state? 44 ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.